ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮತನಕ್ಕೆ ಬೆಲೆ ಕೊಟ್ಟವರಿಗೆ ನಿಮ್ಮ ಮನಸ್ಸಿನಲ್ಲಿ ನೆಲೆ ಕೊಡಿ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರೋದೇ ಒಳ್ಳೆಯದು. ಯಾಕಂದ್ರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಅನಿಸಿಬಿಡ್ತದೆ. ಬಯಸಿ ಬಯಸಿ ಯಾರ ಹಿಂದೆನೂ ಹೋಗಬಾರ್ದು. ಒಂದು ವೇಳೆ ಹೋದ್ರೆ ಅಲ್ಲಿ ನಮಗೆ ಸಿಗುವುದು ಕಣ್ಣೀರು ಮಾತ್ರ. ಈಗ ನಡೆಯುತ್ತಿರುವುದನ್ನು ಒಪ್ಪಿಕೊ, ಹಿಂದೆ ನಡೆದಿದ್ದನ್ನು ಬಿಟ್ಟು ಹಾಕು, ಮುಂದೆ ನಡೆಯುವುದರ ಮೇಲೆ ನಂಬಿಕೆ ಇಡು. ಬದುಕು ಒಂದು ಸಂತೆಯೊಳಗೆ 108 ಚಿಂತೆ, ಆದರೂ ಬಾಳಲೇಬೇಕು ಎಲ್ಲರಂತೆ. ನಾವ್ಯಾರಿಗೆ ಒಳ್ಳೆಯದನ್ನು ಬಯಸ್ತೇವೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡ್ತಾರೆ. ಇರೋದರಲ್ಲೇ ಖುಷಿಯಾಗಿರ್ಬೇಕು. ಇಲ್ಲದನ್ನು ಹುಡುಕುತ್ತಾ ಹೋದಷ್ಟು ಇರೋ ಖುಷಿಯನ್ನು ಕಳೆದುಕೊಳ್ತೇವೆ. ಮರೆಯಲಾಗದಂಥ ವ್ಯಕ್ತಿಗಳನ್ನ ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂಥ ವ್ಯಕ್ತಿಗಳನ್ನ ಮರೆತು ಬಿಡಿ. ಸಮಯ ಬದಲಾಗೋದು ಗೊತ್ತಾಗುತ್ತೆ, ಆದರೆ ನಮ್ಮ ಜೊತೆಲಿದ್ದ ಜನಗಳ ಮನಸ್ಸು ಬದಲಾಗೋದು ಗೊತ್ತೇ ಆಗಲ್ಲ. ನೋವಾದಾಗ ಸಮಾಧಾನ ಮಾಡೋರು ಯಾರೂ ಇಲ್ಲ, ಭಯವಾದಾಗ ಧೈರ್ಯ ತುಂಬೋರಿಲ್ಲ, ಅಳು ಬಂದಾಗ ಕಣ್ಣೀರು ಒರೆಸೋರಿಲ್ಲ, ಕೋಪ ಬಂದಾಗ ನನ್ನ ತಡೆಯೋರಿಲ್ಲ. ಇದು ನನ್ನ ಜೀವನದಲ್ಲಿ ನಾ ಕಂಡ ಅನುಭವ. ಯಾರು ಶ್ರೇಷ್ಠರೂ ಅಲ್ಲ, ಕನಿಷ್ಠರೂ ಅಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ವೈಶಿಷ್ಟ್ಯಗಳಿವೆ. ಯಾರನ್ನು ಯಾರಿಗೂ ಹೋಲಿಸದೆ ಎಲ್ಲರನ್ನೂ ಗೌರವಿಸೋಣ. ನೆನಪಿರ್ಲಿ, ಜೀವನದಲ್ಲಿ ತುಂಬಾ ಒಳ್ಳೆಯವನಾಗಿರೋದು ಕೂಡ ಒಂದು ದೊಡ್ಡ ತಪ್ಪು. ಹಣದ ಜೊತೆ ಜನ ಇರ್ಬೋದು, ಆದ್ರೆ ಒಳ್ಳೆಯ ಗುಣದ ಜೊತೆ ಭಗವಂತ ಸದಾ ಇರ್ತಾನೆ. ತಪ್ಪು ಇಲ್ಲದ ಕಡೆ ತಲೆಬಾಗಿಸ್ಬೇಡ, ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ. ಒಂದೊಂದ್ಸಲ ಏನಿಲ್ಲ ಅನ್ನೋ ಪದದಲ್ಲಿ ಹೇಳಿಕೊಳ್ಳಲಾಗದ ಅದೆಷ್ಟು ಭಾವನೆಗಳಿರ್ತವೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.